ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಈ ಥರ ಒಂದು ಡ್ರೆಸ್ಸಿಗೆ ಯಾವ ಥರ ನಾವು ಸ್ಲೀವ್ಸ್ ಅಟ್ಯಾಚಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಡ್ರೆಸ್ ತೋರಿಸ್ಬಿಡ್ತೀನಿ. ಸೊ ನೋಡಿ, ಈ ಥರ ಫ್ರಾಕು. ಸೊ ಈ ಥರ ಫ್ರಾಕಿಗೆ ಯಾವ ಥರ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸೊ ಈ ಥರ ಫ್ರಾಕ್ಸು ನೋಡಿ, 2 ಫ್ರಾಕ್ ಕೊಟ್ಟಿದ್ದಾರೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೆ. ಸೊ ನೋಡಿ, ಇದು ಹಾಗೆ ಇದನ್ನು 2 ಫ್ರಾಕ್ಸ್ನ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ಅದು ಯಾವ ಥರ ಅಂತ ನಿಮಗೆ ಕೂಡ ತೋರಿಸ್ದಾಗ ಆಗುತ್ತೆ, ನನಗೂ ಸ್ಟಿಚಿಂಗ್ ಮಾಡಿದ ಥರನೂ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಬನ್ನಿ, ಹಾಗಾದರೆ ವಿಡಿಯೋ ಶುರು ಮಾಡೋಣ. ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ, ಇಲ್ಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಇದ್ರದ್ದು ಒಂದ್ರದ್ದು ತೋರಿಸ್ತೀನಿ. ಸೊ ಇದ್ರದ್ದು ಏನು ತೋರಿಸಲ್ಲ, ಒಂದ್ರದ್ದು ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು 2 ತೋರಿಸ್ಕೊಳ್ತಾ ಹೋದರೆ ನಿಮಗೂ ಕೂಡ ಅದು ಬೋರ್ ಅನಿಸುತ್ತೆ. ಸೊ ಒಂದ್ರದ್ದು ತೋರಿಸ್ಬಿಡ್ತೀನಿ. ಸೊ ಇದ್ರದ್ದು ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು ಅಂತಂದರೆ ಮೊದಲಿಗೆ ಒಂದು ನಿಮಿಷ ನೋಡಿ, ಈ ಥರ ಸ್ಲೀವ್ಸ್ ಕೊಟ್ಟಿದ್ದಾರೆ, 2 ಸ್ಲೀವ್ಸು. ಇದನ್ನು ಸ್ಲೀವ್ಸ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅವರು. ಏನು ದೊಡ್ಡದು ಸಣ್ಣದು ಕೊಟ್ಟಿಲ್ಲ ನೋಡಿ, ಓರ್ಲಾಕು ಮಾಡಿದ್ದಿದೆ. ಸೊ ಅವ್ರದ್ದು ಕರೆಕ್ಟೇ ಇದೆ ಸ್ಲೀವ್ಸು. ಇಷ್ಟೇ ಹಚ್ಚಿಬಿಡ ಅಂತ ಹೇಳಿದ್ದಾರೆ. ಸೊ ನಮಗೇನಾದರೂ ಸ್ಲೀವ್ಸು ಸಣ್ಣದು ಮಾಡು ಅಂತ ಹೇಳಿದರೆ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಅವರು ಇಷ್ಟೇ ಸಾಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಇದನ್ನೇ ಅಟ್ಯಾಚ್ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ಅವರು ಸ್ಟಿಚ್ಚು ಮುಂದೆ ಸ್ಟಿಚ್ ಮಾಡಿದ್ದೇ ಇದೆ. ಸೊ ಇದು ರೆಡಿನೇ ಇದೆ. ಇದು ರೆಡಿ ಇರೋದ್ರಿಂದ ನಾನು ಇದ್ರ ಮೇಲೇ ಇನ್ನೊಂದು ಸ್ಮಾಲ್ ಸ್ಟಿಚ್ ಹಾಕ್ತೀನಿ, ಯಾಕಂದರೆ ಅವ್ರದ್ದು ಬಿಗ್ ಸ್ಟಿಚ್ ಇರುತ್ತೆ, ಅಂದರೆ ದೊಡ್ಡ ಹೊಲಿಗೆ ಇರುತ್ತೆ, ಇದು ಉಚ್ಕೊಳ್ಳೋದಿರುತ್ತೆ. ಸೊ ಅದಕ್ಕೆ ಇದ್ರ ಮೇಲೆ ಒಂದು ಸಣ್ಣ ಹೊಲಿಗೆ ಹಾಕ್ಕೊಂಡು ಬಿಡ್ತೀನಿ. ಹಾಕ್ಕೊಂಡು ನೆಕ್ಸ್ಟ್ ಫ್ರಾಕಿಗೆ ಯಾವ ಥರ ಅಟ್ಯಾಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈಗ 2 ಸ್ಲೀವ್ಸ್ನ ಇದನ್ನು ಸೆಂಟರ್ಗೆ ಒಂದು ನಾಚ್ ಹಾಕೊಂಡ್ಬಿಡೋಣ. ಈ ಥರ ಸೆಂಟರ್ ಮಾಡಿಕೊಂಡು ನಾಚ್ ಹಾಕೊಂಡೆ. ಇದಾದ ನಂತರ ನೋಡಿ, ಇಲ್ಲಿ ಒಂದು ಸ್ವಲ್ಪ ನಾನು ಸ್ಟಿಚಸ್ ಬಿಚ್ಕೊಂಡಿದ್ದೀನಿ. ಸೊ ನೀವು ಇದೇ ಥರ 1-2 ಸ್ಟಿಚಸ್ ಅಂದರೆ ಹೊಲಿಗೆನ ಬಿಚ್ಕೊಳ್ಬೇಕು 2 ಸೈಡು. ಹಾಗೆ ಅಟ್ಯಾಚ್ ಮಾಡಿದರೆ ಸರಿ ಆಗಲ್ಲ. ಸೊ ಈ ಥರ 1-2 ಹೊಲಿಗೆನ ಬಿಚ್ಕೊಳ್ಬೇಕಾಗತ್ತೆ. ಸೊ ಹೊಲಿಗೆನ ಬಿಚ್ಕೊಂಡು ಈಗ ನೋಡಿ, ಇದು ಸೀದಾನೇ ಇರಬೇಕು, ಉಲ್ಟಾ ಇಡೋ ಹಾಗಿಲ್ಲ. ಈ ಥರ ಸೀದಾನೇ ಇಟ್ಕೊಂಡು ಈ ಸ್ಲೀವ್ಸ್ನ ಇದನ್ನು ಸೀದಾ ಇಡಬೇಕು. ಇದು ಉಲ್ಟಾ ಇದೆ, ಇದು ಸೀದಾ. ಸೊ ಈ ಥರ ಸೀದಾ ಇಟ್ಕೊಂಡು ಸ್ಲೀವ್ಸ್ನ ನೋಡಿ, ಈ ಥರ ಇದ್ರ ಮೇಲಿಟ್ಟು ಈ ಥರ ನೀಟಾಗಿ ಇದ್ರ ಮೇಲೆ ಇಡಬೇಕು. ಇಟ್ಟು ಇನ್ನು ಸ್ಟಿಚ್ ಮಾಡಿಕೊಂಡು ಹಾಫ್ ಬರಬೇಕು. ಆಮೇಲೆ ಇದರದ್ದು ಈಚೆಗಡೆದು ಹಾಫ್ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಅಂದರೆ ಹಾಫ್ ಸ್ಟಿಚ್ ಮಾಡೋದ್ರಿಂದ ಬಟ್ಟೆ 2 ಸೈಡು ಕರೆಕ್ಟ್ ಬರುತ್ತೆ. ಇದು ಸ್ಲೀವ್ಸ್ ಆಗಲಿ ಫ್ರಾಕ್ ಆಗಲಿ ಸೀದಾನೇ ಇಟ್ಕೊಂಡು ಸ್ಟಿಚ್ ಮಾಡುವಂಥದ್ದು ಇದು. ಅಂದರೆ ಇಲ್ಲಿ ಪೈಪಿಂಗ್ ಬಂದಿರುತ್ತೆ. ಸೊ ಪೈಪಿಂಗು ಮುಚ್ಚಿ ಹೋಗಬಾರ್ದು, ಅದಕ್ಕೆ. ನೋಡಿ, ಈ ಥರ ಅಟ್ಯಾಚ್ ಮಾಡಿದ್ದೀನಿ. ಸೊ ಇಲ್ಲಿ ಪೈಪಿಂಗ್ ಇದಲ್ವ, ಸೊ ಇದು ಪೈಪಿಂಗು ಮುಚ್ಚಿ ಹೋಗಬಾರ್ದು ಅಂತ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಸೊ ಇನ್ನು ಈ ಕಡೆ ಸ್ಟಿಚ್ ಮಾಡ್ಕೋತೀನಿ. ನೋಡಿ, ಈ ಥರ ನೀಟಾಗಿ ಇಟ್ಕೊಂಡು ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಸೊ ನಿಮ್ಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಈ ಥರ ಈ ಸೈಡನ್ನು ಅದೇ ಥರ ಸ್ಟಿಚ್ ಮಾಡ್ಕೋಬೇಕು. ಸ್ಟ್ರೈಟ್ ಪಾರ್ಟು ನಾಚ್ ಹಾಕಿದ್ವಲ್ವ, ಸೊ ಅಲ್ಲಿಗೆ ಇದನ್ನು ಇಟ್ಟು ಈ ಥರ ಸ್ಟಿಚ್ ಮಾಡಿಕೊಂಡು ಹೋಗಬೇಕು.
ತುಂಬಾ ಈಸಿ ಇದೆ ಇದು. ಈ ಥರದ್ದು ನೀವು ಆರಾಮವಾಗಿ ಒಂದು 2 ನಿಮಿಷದಲ್ಲಿ ಸ್ಟಿಚ್ ಮಾಡ್ಬೋದು. ಸೊ ಈ ಥರ ಆಲ್ಟ್ರೇಷನ್ ಹಿಡಿದ್ರೆ ನಿಮಗೆ ದಿನಕ್ಕೆ ಏನಿಲ್ಲ ಅಂದರೂ ಒಂದು 1000 ರೂಪಾಯಿ ದುಡಿಬೋದು. ಅಂದರೆ ಈ ಥರದ್ದು ಒಂದು ಈಗ ನೋಡಿ, ಇದಕ್ಕೆ ನಾನು ಏನಿಲ್ಲ ಅಂದರೂ 20 ರೂಪಾಯಿ ತೊಗೊಳ್ತೀನಿ. ಸೊ ನೀವು ಈ ಥರದ್ದು ಒಂದು ಅಂದಾಜು ಒಂದು ತುಂಬ ಹಿಡ್ಕೊಂಡ್ರೆ ಆಲ್ಮೋಸ್ಟ್ ನಿಮಗೆ ಹಾಗೆ ಆಗುತ್ತೆ ಅದು. ಸೊ ಇದ್ದು ರೆಡಿ ಆಯಿತು. ಈಗ ಆಗಲೇ ನಾನು ಇದು ಮುಂದೆ ಒಂದು ಸ್ಟಿಚ್ ಹಾಕ್ತೀನಿ ಅಂತ ಹೇಳಿದ್ನಲ್ವ. ಸೊ ಮುಂದ್ಗಡೆ ಒಂದು ಹಾಕ್ಬಿಡೋಣ, ಯಾಕಂದರೆ ಸ್ಟಿಫ್ ಆಗಿ ಕೂರುತ್ತೆ. ಸೊ ಹಾಗೆ ಈ ಕಡೆದು ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈ ಥರ ಸ್ಟಿಚ್ ಆದಮೇಲೆ ಇದನ್ನು ಉಲ್ಟಾ ಮಾಡ್ಕೋಬೇಕು ಡ್ರೆಸ್ಸು. ಈ ಥರ ಡ್ರೆಸ್ಸು ಉಲ್ಟಾ ಮಾಡಿಕೊಂಡು ಈಗ ಅದರದ್ದು ಫಿಟ್ಟಿಂಗ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಫಿಟ್ಟಿಂಗ್ ಮಾಡ್ಕೋಬೇಕು. ಈ ಕಡೆದು ಸಹ ಹಾಗೆ ಮಾಡ್ಕೋಬೇಕು. ನೋಡಿ, ರೆಡಿ ಆಯಿತು. ಈ ಥರ ಸ್ಟಿಚ್ ಮಾಡ್ಕೊಂಡ್ರೆ ಇದ್ರದ್ದು ರೆಡಿ ಆಯಿತು. ತೋರಿಸ್ತೀನಿ ಉಲ್ಟಾ ಮಾಡಿ ಯಾವ ಥರ ಅಟ್ಯಾಚ್ ಆಗಿದೆ ಅಂತ. ಸೊ ನೋಡಿ, ಸ್ಲೀವ್ಸ್ ರೆಡಿ ಆಗಿದೆ. ನೋಡಿ ಎಷ್ಟು ಈಸಿ ಆಗಿದೆ ಅಲ್ಲ ಸ್ಲೀವ್ ಸ್ಟಿಚಿಂಗು. ನೋಡಿ ಈ ಥರ. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.